ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ತೆರಿಗೆ ಪಾಲಿದೆಯಲ್ಲ ಅದು ನಮ್ ತೆರಿಗೆ 4 ಲಕ್ಷ ಕೋಟಿ ರೂಪಾಯಿಗಳು ಕರ್ನಾಟಕದಿಂದ ತೆರಿಗೆ ಕಲೆಕ್ಟ್ ಆಗುತ್ತೆ. ನಾವು ಬರ್ತಕ್ಕಂಥದ್ದು ಬರೀ ಕೇವಲ 50,000 ಕೋಟಿ. 4 ಲಕ್ಷ ಕೋಟಿ ಕರ್ನಾಟಕದಿಂದ ಕೇಂದ್ರ ಸರ್ಕಾರಕ್ಕೆ ಹೋದ್ರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು ಕೇವಲ 50,000 ಕೋಟಿ. ಅದರಿಂದ ನಾವು ಹೆಚ್ಚು ಬೇಕು, ನಮ್ಮ ತೆರಿಗೆಯನ್ನ ನಮಗೆ ಹೆಚ್ಚು ಕೊಡಿ ಅಂತಕ್ಕಂಥ ಮಾತುಗಳನ್ನ ನಾವು ಇವತ್ತು ಹೇಳ್ತಾ ಇದ್ದೀವಿ. ಅದಕ್ಕೆ 7ನೇ ತಾರೀಕು ನಾವೆಲ್ಲ ಹೋಗ್ತಾ ಇದೀವಿ, ಎಲ್ಲ ಮಂತ್ರಿಗಳು, ಎಲ್ಲ MLAಗಳೆಲ್ಲ ಹೋಗ್ತಾ ಇದ್ವಿ ಡೆಲ್ಲಿನಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ. ಯಾಕಂದ್ರೆ ಇವತ್ತವರಿಗೆ ಬರಗಾಲ ಬಂದು 4 ತಿಂಗಳಾದ್ರೂ ಕೂಡ 1 ಪೈಸೆ ಕೊಟ್ಟಿಲ್ಲ ಕೇಂದ್ರ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಲಿಕ್ಕೋಸ್ಕರ, ಕರ್ನಾಟಕದ ಜನರನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ, ಕರ್ನಾಟಕದ ಜನರ ಕಷ್ಟಗಳಿಗೆ ಸ್ಪಂದಿಸಲಿಕ್ಕೋಸ್ಕರ ನಮಗೆ NDRF ನಿಂದ ಹಣ ಬರಲಿಕ್ಕೆ ತಗೊಳ್ಳಿಕ್ಕೆ ಹೋರಾಟ ಮಾಡಬೇಕಂತ ಪರಿಸ್ಥಿತಿ ಬಂದಿದೆ. ಅದನ್ನ 7ನೇ ತಾರೀಕು ಡೆಲ್ಲಿನಲ್ಲಿ ಮಾಡ್ತಾ ಇದ್ದೇವೆ. ಇವತ್ತು ಇಡೀ ದೇಶದಲ್ಲಿ ಇವತ್ತು ತೆರಿಗೆ ಕೊಡ್ತಕ್ಕಂಥದ್ರಲ್ಲಿ 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಕರ್ನಾಟಕ. ಮಹಾರಾಷ್ಟ್ರ ಇಸ್ ನಂಬರ್ 1, ಕರ್ನಾಟಕ ಇಸ್ ನಂಬರ್ 2. ಆದರೆ ನಾವು ಎಷ್ಟು ತೆರಿಗೆ ಕೊಡ್ತೀವಿ ಅಷ್ಟು ನಮಗೆ ವಾಪಸ್ಸು ನಮಗೆ ಬರಬೇಕಾದಂತ ಪಾಲು ಸಿಗ್ತಾ ಇಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. 15ನೇ ಹಣಕಾಸು ಆಯೋಗದಲ್ಲಿ ನಮಗೆ ಅನ್ಯಾಯ ಆಯಿತು, ಕರ್ನಾಟಕದ ಪಾಲು ಸಿಕ್ಕಲಿಲ್ಲ.